ನೀವು ಥೈರಾಯ್ಡ್ ಅಂತ ಕರೆಯೋದನ್ನ ಯೋಗಶಾಸ್ತ್ರದಲ್ಲಿ ನಾವು ಗ್ರಂಥಿಗಳನ್ನ ಹಾಗೆ ನೋಡಲ್ಲ. ರಸಗ್ರಂಥಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಂದು ಗ್ರಂಥಿ ಎಂದರೆ ಅದು ಥೈರಾಯ್ಡ್ ಗ್ರಂಥಿ. ಮಾತ್ರೆ ತಗೋತಾ ಹೇಗೋ ನಿಭಾಯಿಸ್ಕೊಳ್ತೀರಾ. ಒಂದು ಮುಖ್ಯ ಕಾರಣ ಅಂದ್ರೆ ಮನುಷ್ಯರ ಚಟುವಟಿಕೆಯ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೇನೆ. ಸದ್ಗುರು, ಈ ದಿನಗಳಲ್ಲಿ ಅನೇಕ ಜನರಿಗೆ ಥೈರಾಯ್ಡ್ ಸಮಸ್ಯೆಗಳು ಕಂಡುಬರ್ತಿವೆ. ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ಥೈರಾಯ್ಡಿಸಮ್. ನಾವು ಅಯೋಡೈಸ್ಡ್ ಉಪ್ಪು ಸೇವಿಸ್ತಿದ್ರೂ ಕೂಡ ಈ ಥೈರಾಯ್ಡ್ ಸಮಸ್ಯೆಗಳು ವ್ಯಾಪಕವಾಗಿದೆ. ಈ ಸಮಸ್ಯೆ ಹೆಚ್ಚಾಗೋದಕ್ಕೆ ಏನ್ ಕಾರಣ? ಇದು ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಷನ್ ತರಹ ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟಿದ್ಯಾ? ಹಠಯೋಗ ಮತ್ತು ಕ್ರಿಯಾ ಮಾಡೋದ್ರಿಂದ ಅಥವಾ ಈಶಾ ಯೋಗ ಕೇಂದ್ರದಂತಹ ಪವಿತ್ರ ಸ್ಥಳಗಳಲ್ಲಿ ಇರೋದ್ರಿಂದ ಇಂಥ ಸ್ಥಿತಿಗಳಿಂದ ನಮಗ್ ಹೊರಬರಲು ಸಾಧ್ಯನಾ? ಇದರಿಂದ ಹೊರಬರೋದಿಕ್ಕೆ ನಾವು ಏನ್ ಮಾಡಬಹುದು? ಹಠಯೋಗದ ಅಭ್ಯಾಸದಿಂದ ತುಂಬಾ ಜನ ಇದರಿಂದ ಗುಣವಾಗಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಪವಿತ್ರವಾದ ಸ್ಥಳದಲ್ಲಿದ್ರೆ ಅದರ ಪರಿಣಾಮ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಈ ಸಾಕಷ್ಟು ವ್ಯಾಪಕವಾಗಿ ಕಾಣಿಸ್ಕೊಳ್ತಿರೋ ಥೈರಾಯ್ಡ್ ಅಸಮತೋಲನ ನೋಡಿ, ನಾವಿದನ್ನು ಅರ್ಥ ಮಾಡ್ಕೋಬೇಕು. ನೀವು ಥೈರಾಯ್ಡ್ ಅಂತ ಕರೆಯೋದನ್ನ ಯೋಗಶಾಸ್ತ್ರದಲ್ಲಿ ನಾವು ಗ್ರಂಥಿಗಳನ್ನ ಹಾಗೆ ನೋಡಲ್ಲ. ಆದರೆ ವೈದ್ಯಕೀಯವಾಗಿ ನೀವು ಥೈರಾಯ್ಡ್ ಅಂತ ಕರೆಯೋದು ಪ್ರತಿದಿನ ನಿಮ್ಮ ದೇಹನ ಸರಿದೂಗಿಸೋಕೆ ಉತ್ಪತ್ತಿಯಾಗೋ ಒಂದು ರಸ. ಅದು ನಿಯಂತ್ರಣ ಮಾಡ್ತಿದೆ. ಜೀರ್ಣಕ್ರಿಯೆ ಎಷ್ಟಾಗಬೇಕು, ಎಷ್ಟು ಶಕ್ತಿಯನ್ನು ಉತ್ಪಾದಿಸಬೇಕು, ಎಷ್ಟು ಕೊಬ್ಬನ್ನು ಉತ್ಪಾದಿಸಬೇಕು, ಎಷ್ಟು ಸ್ನಾಯುಗಳನ್ನು ಕಟ್ಟಬೇಕು, ಎಲ್ಲವೂ ಅದು ನಿಮ್ಮ ದೈಹಿಕ ರಚನೆಯನ್ನ ಸರಿದೂಗಿಸೋಕೆ ಪ್ರಯತ್ನಿಸ್ತಿದೆ. Your physical structure is very closely related to your psychological structure. ನಿಮ್ಮ ದೈಹಿಕ ರಚನೆ ನಿಮ್ಮ ಮಾನಸಿಕ ರಚನೆಯೊಂದಿಗೆ ಬಹಳ ಹತ್ತಿರದ ಸಂಬಂಧ ಹೊಂದಿದೆ. ಇಂದು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ. ನೀವಿಲ್ಲಿ ಕೂತು ಒಂದು ಪರ್ವತದ ಬಗ್ಗೆ ಯೋಚಿಸಿದ್ರೆ ನಿಮ್ಮ ಗ್ರಂಥಿಗಳು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಹುಲಿ ಬಗ್ಗೆ ಯೋಚಿಸಿದ್ರೆ ಇನ್ನೊಂದು ರೀತಿಲಾಗುತ್ತೆ. ಸಮುದ್ರದ ಬಗ್ಗೆ ಯೋಚಿಸಿದ್ರೆ ಮತ್ತೊಂದು ರೀತಿಲಿ ಆಗುತ್ತೆ. ಗಂಡಿನ ಬಗ್ಗೆ ಹೆಣ್ಣಿನ ಬಗ್ಗೆ ಯೋಚಿಸಿದ್ರೆ ಮತ್ತೊಂದು ರೀತಿಲಿ ಆಗುತ್ತೆ. ಬರೀ ಒಂದು ಯೋಚನೆ, ಮತ್ತೇನಿಲ್ಲ. ಪರ್ವತದ ಜೊತೆ ಸಂಪರ್ಕ ಇಲ್ಲ, ಹುಲಿ ಜೊತೆ ಸಂಪರ್ಕ ಇಲ್ಲ, ಗಂಡು ಹೆಣ್ಣು ಸಮುದ್ರ ಯಾವುದೂ ಇಲ್ಲ. ಬರೀ ಒಂದು ಯೋಚನೆ ನಿಮ್ಮ ಗ್ರಂಥಿಗಳಲ್ಲಿ ಏರಿಳಿತ ಉಂಟು ಮಾಡುತ್ತೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಷ್ಟು ಸೂಕ್ಷ್ಮವಾಗಿದೆ ಈ ವ್ಯವಸ್ಥೆ. ನಿಮ್ಮನ್ನು ಸ್ವಸ್ಥವಾಗಿರಿಸೋದಕ್ಕೆ ಅದು ಎಲ್ಲವನ್ನೂ ಸರಿದೂಗಿಸ್ತಾನೇ ಇರುತ್ತೆ. ನಿಮ್ಮ ತೊಂದರೆ ಏನು ಅಂದರೆ ನಿಮಗೊಂದು ಎತ್ತಿನ ಗಾಡಿ ಬೇಕು ಅಷ್ಟೆ. ನೀವು ಕಾಣೆಯಾಗಿರೋ ಕೊಂಡಿಯಾಗಿರೋದ್ರಿಂದ ನಿಮಗೆ ಎತ್ತಿನ ಗಾಡಿ ಬೇಕು. ಆದರೆ ನಿಮಗೆ ಸಿಕ್ಕಿರೋದು ಒಂದು ಉತ್ತಮವಾದ ಸ್ಪೇಸ್ ಶಿಪ್. ಪ್ರತಿ ಚಿಕ್ಕ ವಿಷಯನೂ ಬಹಳ ದೊಡ್ಡ ಬದಲಾವಣೆ ಉಂಟು ಮಾಡುತ್ತೆ. ಸುಮ್ಮನೆ ಮುಟ್ಟಿದ್ರೆ ಸಾಕು, ಬೂಮ್, ಅಲೆಗಳ ತರಹ ನಿಮ್ಮ ಶರೀರದಲ್ಲಿ ಏನೆಲ್ಲ ಆಗುತ್ತೆ. ಸುಮ್ಮನೆ ನೀವು ಹೀಗೆ ನೋಡಿ ಒಂದು ಮರದ ಬಗ್ಗೆ ಒಂದು ತೀರ್ಮಾನ ಮಾಡಿದ್ರೆ ಇದು ಅನೇಕ ರೀತಿಯ ರಾಸಾಯನಿಕ ಮತ್ತು ಬೇರೆ ತರಹದ ಬದಲಾವಣೆಗಳಿಗೆ ಒಳಗಾಗುತ್ತೆ. ಗ್ರಂಥಿಗಳು ಕೆಲಸ ಮಾಡೋ ರೀತಿ ಬದಲಾಗುತ್ತೆ. ನೀವು ಎಲ್ಲಾದರೂ ಇರಿ, ಮುಂಬೈ ಅಥವಾ ನ್ಯೂಯಾರ್ಕ್ ಅಥವಾ ಲಂಡನ್, ಎಲ್ಲೇ ಇರಿ, ನೀವು ಯಾವ ಥರದ ಪರಿಸ್ಥಿತಿಗಳಿಗೆ ಒಳಪಟ್ಟಿದ್ದೀರಾ ಅನ್ನೋದನ್ನು ನೋಡಿ. ಪ್ರಾಯಶಃ ಸಾಮಾಜಿಕವಾಗಿ ಅದಕ್ಕೆ ನೀವು ಒಗ್ಗೋಗಿರಬಹುದು. ಆದರೆ ನೀವಿರೋ ಪರಿಸರವನ್ನು ನೋಡಿ, ಏನೇನು ಆಗ್ತಾ ಇದೆ ನೋಡಿ. ಅವುಗಳಲ್ಲಿ ಯಾವುದೂ ಈ ಜೀವಕ್ಕೆ ಅನುಕೂಲಕರವಾಗಿಲ್ಲ. ಅದಕ್ಕೆ ನೀವು ಹೊಂದ್ಕೊಂಡು ಬಿಟ್ಟಿರಬಹುದು. ಬಹುಶಃ ನಿಮ್ಗೀಗ ನಗರಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗದಿರಬಹುದು, ಅದು ಬೇರೆ ವಿಷಯ. ಆದರೆ ನಿಮ್ಮ ಜೀವ ಆ ರೀತಿಯ ವಾತಾವರಣವನ್ನ ಬಯಸ್ತಾ ಇಲ್ಲ. ಆದ್ದರಿಂದ ನಿಮ್ಮೊಳಗೆ ಆಗ್ತಾ ಇರೋ ಏರಿಳಿತಗಳು ನಿಮ್ಮ ಪರವಾಗಿ ಇಲ್ಲ. ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು ಬರೀ ಒಂದು ಅಭಿವ್ಯಕ್ತಿ ಮಾತ್ರ. ರಸಗ್ರಂಥಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಂದು ಗ್ರಂಥಿ ಎಂದರೆ ಅದು ಥೈರಾಯ್ಡ್ ಗ್ರಂಥಿ. ಇದು ಸುಲಭವಾಗಿ ಗಮನಕ್ಕೆ ಬರುತ್ತೆ. ಮೊದಲು ನಿಮ್ಮ ದೇಹದ ಮತ್ತು ಮನಸ್ಸಿನ ಪ್ಯಾರಾಮೀಟರ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬರೀ ಈ ಡಿಸ್ಟರ್ಬೆನ್ಸ್ಗಳಿಂದಾಗಿ. ಇದರ ಇನ್ನೊಂದು ಆಯಾಮ ಏನಂದ್ರೆ ನಿಮ್ಮ ಒಳಗೇನೆ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋದು. ನಿಮ್ಮದೇ ಮನಸ್ಸು ಕೆಲಸ ಮಾಡ್ತಿರೋ ರೀತಿ.
ಮತ್ತೊಂದು ರೀತಿಯ ಡಿಸ್ಟರ್ಬೆನ್ಸ್ ಏನು ಅಂದ್ರೆ ಯಾವ ತರದ ಆಹಾರ ನಿಮ್ಮೊಳಗೆ ಹೋಗ್ತಿದೆ ಅನ್ನೋದು. ಇವತ್ತು ನಿಮಗೆ ರಾಸಾಯನಿಕಗಳು ಇಲ್ಲದೆ ಇರೋ ಆಹಾರವನ್ನ ತಿನ್ನೋದು ಸಾಧ್ಯನೇ ಇಲ್ಲ. ನೀವು ಸಾವಯವ ಆಹಾರವನ್ನ ತಿಂತಾ ಇದ್ರೆ ಅದರಲ್ಲಿ ಸಾವಯವ ರಾಸಾಯನಿಕವನ್ನು ಬಳಸ್ತಾರೆ ಅಷ್ಟೇ. ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ. ಕಾಡ್ನಲ್ಲಿ ಸುಮ್ಮನೆ ಹಾಗೆ ಏನಾದರೂ ಬೆಳೆದಿರೋದನ್ನ ತೆಗೆದು ತಿನ್ನೋದು ತುಂಬಾ ಕಷ್ಟ. ಅದು ತುಂಬಾ ಕಮ್ಮಿ. ಒಂದಿಷ್ಟು ಜನಕ್ಕೂ ಆ ತರಹದ ಆಹಾರ ತಿನ್ನೋ ಸಾಧ್ಯತೆನೇ ಇಲ್ಲ. ಎಲ್ಲ ಮಾರ್ಕೆಟಿಂದ ಬರುತ್ತೆ. ಮತ್ತು ಮಾರ್ಕೆಟ್ಗೆ ಹೋಗೋದು ಯಾವುದು ಜಾಸ್ತಿ ಇದೆಯೋ ಅದು ಏನು ಅನ್ನೋದು ಅಲ್ಲಿ ಮುಖ್ಯ ಅಲ್ಲ. ಮತ್ತು ಅದರ ಜೊತೆ ಈ ದೇಶದಲ್ಲಿ ಈಗ ಇವೆಲ್ಲ ಹೋಗ್ಬಿಟ್ಟಿವೆ, ತಲೆ ಕೆಡಿಸ್ಕೋಬೇಡಿ. ನನ್ನ ಅಜ್ಜಿ ಏನ್ ಮಾಡ್ತಿದ್ರು ಅಂದ್ರೆ, ಪ್ರತಿದಿನ ತರಕಾರಿ ಮಾರೋರು ಬುಟ್ಟಿ ತಗೊಂಡು ಮನೆ ಬಾಗ್ಲಿಗೆ ಬರೋರು. ಆಗ್ತಾನೆ ಬೆಳಗ್ಗೆ ತರಕಾರಿ ಕಿತ್ತು 7:30-8 ಗಂಟೆಗೆ ಬರೋರು. ಅವ್ರು ಬಂದಾಗ ಅಜ್ಜಿ ಎಲ್ಲಾನು ನೋಡೋರು. ಕೊಂಡ್ಕೋಬೇಕಿದ್ರೆ ಆ ತರಕಾರಿ ಮಾರೋನ್ಗೂ ಆ ತರಕಾರಿನ ಮುಟ್ಟಕ್ ಬಿಡ್ತಿರ್ಲಿಲ್ಲ. ಕಿತ್ಕೊಂಡು ತಂದಿದ್ದು ಅವರೇ. ತಾಜಾ ತರಕಾರಿ ಈಗ ತಾನೇ ಗಿಡದಿಂದ ಬಂದಿದೆ. ಆದ್ರೆ ತಕಡಿಗೆ ಹಾಕ್ಬೇಕಾದ್ರೆ ಅಥವಾ ಅದನ್ನ ಆರಿಸ್ಕೋಬೇಕಂದ್ರೆ ಅವ್ರಿಗೆ ಮುಟ್ಟಕ್ ಬಿಡ್ತಿರ್ಲಿಲ್ಲ. ನನ್ನ ತರಕಾರಿಗಳನ್ನ ನೀನ್ ಮುಟ್ಬೇಡ. ಇದು ಕೀಟಾಣುಗಳನ್ನ ದೂರ ಇಡ್ಲಿಕ್ಕೆ ಅಲ್ಲ. ಅವರಿಗೆ ಆ ಗಂಡಸು ಅಥವಾ ಆ ಹೆಂಗಸು ತನ್ನ ಮಕ್ಕಳು ಮೊಮ್ಮಕ್ಕಳು ತಿನ್ನೋ ತರಕಾರಿಗಳನ್ನ ಮುಟ್ಟೋದು ಇಷ್ಟ ಇರಲಿಲ್ಲ. ಅವುಗಳನ್ನ ಅವರು ಒಂದು ರೀತಿಲಿ ಮುಟ್ತಾರೆ, ಅದಕ್ಕೆ ಪ್ರೀತಿ ತೋರಿಸ್ತಾರೆ, ಮುದ್ದು ಮಾಡ್ತಾರೆ, ಹೀಗೆ ನೋಡ್ತಾರೆ, ಹಾಗೆ ನೋಡ್ತಾರೆ, ಆಮೇಲೆ ಕತ್ತರಿಸಿ ಅಡುಗೆ ಮಾಡ್ತಾರೆ. ಇದನ್ನೆಲ್ಲ ಹಾಸ್ಯ ಅಂತ ಅನ್ಕೋಬೇಡಿ. ಇಂಥದ್ದೆಲ್ಲ ನಿಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ನಿಮ್ಮ ಗ್ರಂಥಿಗಳನ್ನ ನಿಭಾಯಿಸೋಕೆ ಮಾತ್ರೆಗಳನ್ನ ತಗೋಬೇಕು. ಆದರೆ ಮಾತ್ರೆ ನುಂಗಿ ಇದನ್ನೆಲ್ಲ ಸರಿದೂಗ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀವದನ್ನ ತಡೆ ಹಿಡಿಬೋದು, ಸಮತೋಲನಕ್ಕೆ ತರೋದಕ್ಕೆ ಸಾಧ್ಯವೇ ಇಲ್ಲ. ಆಗಲ್ಲ. ಯಾಕೆ ಅಂದ್ರೆ ಪ್ರತಿದಿನ ಬೇರೆ ತರಹ ಇರುತ್ತೆ, ಪ್ರತಿ ಗಳಿಗೆ ಬೇರೆ ತರಹ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಸರಿದೂಗ್ಸೋಕೆ ಒಂದು ಸತತವಾದ ಕ್ಯಾಲಿಬ್ರೇಷನ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಅಂತಾದ್ನ ಸಾಯಿಸಿ ಮಾತ್ರೆ ತಗೋತಾ ಹೇಗೋ ನಿಭಾಯಿಸ್ಕೊಳ್ತೀರಾ. ನೀವು ಸ್ವಲ್ಪ ದೋಷಪೂರಿತವಾಗಿ ಕೆಲಸ ಮಾಡ್ತಿರೋ ಒಂದು ಮಷೀನ್. ಈ ದೋಷಗಳು ಉಂಟಾಗಿರುವಂತಹ ದೋಷಗಳು ಹೇಗೋ ಹೊರಗೆ ಕಾಣಿಸ್ಕೊಳ್ಳುತ್ತೆ. ಅದು ನಿಮಗೆ ಗೊತ್ತಾಗೋದು ನಿಮ್ಮ ಚಟುವಟಿಕೆ ಹೆಚ್ಚಾದಾಗ ಮಾತ್ರ. ತುಂಬಾ ಕಡಿಮೆ ಚಟುವಟಿಕೆ ಇದ್ದಾಗ ಅದು ನಿಮಗೆ ಕಾಣಿಸ್ಕೊಳ್ಳಲ್ಲ. ಇದು ಹೇಗೆ ಅಂದ್ರೆ ನೋಡಿ, ನಿಮ್ಮ ಕಾರ್ ಟೈರ್ ಪಂಚರ್ ಆಗಿದ್ರೂ 20 ಕಿಲೋಮೀಟರ್ ಸ್ಪೀಡ್ನಲ್ಲಿ ಮನೆ ತನಕ ಡ್ರೈವ್ ಮಾಡಬಹುದು. ಏನೋ ಒಡೆಯುತ್ತೆ, ಏನೋ ಹಾಳಾಗುತ್ತೆ, ಆದರೂ ಡ್ರೈವ್ ಮಾಡಬಹುದು. ಗಂಟೆಗೆ 200 ಕಿಲೋಮೀಟರ್ ಹಾಗೆ ಹೊಡಿತಾ ಇದ್ದಾಗ ಟೈರ್ ಪಂಚರ್ ಆದ್ರೆ ರಸ್ತೆಯಿಂದ ಹಾರು ಹೋಗ್ತೀರಾ ಅಷ್ಟೆ. ಎಲ್ಲಾನೂ ಅಷ್ಟೇನೆ. ನೀವು ಇವೆಲ್ಲವನ್ನೂ ಚೆನ್ನಾಗಿ ನೋಡಿಕೊಂಡ್ರೆ, ನೀವು ನಿಮ್ಮ ಚಟುವಟಿಕೆಯ ಗತಿಯನ್ನ ಹೆಚ್ಚಿಸಬೇಕು ಅಂದ್ರೂ ಅದು ಚೆನ್ನಾಗೇ ಓಡುತ್ತೆ. ಆ ಸಮತೋಲನ ತರದೆ ಗತಿಯನ್ನ ತೀವ್ರ ಮಾಡಿದ್ರೆ ಆಗದು ಹುಚ್ಚುಚ್ಚಾಗಾಡುತ್ತೆ. ಪ್ರತಿದಿನ ನಿಮ್ಮ ಸುತ್ತಮುತ್ತಲೂ ಹೀಗಾಗೋದನ್ನ ನೀವು ನೋಡ್ತೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ನೀವೇನು ಸಿಟಿ ಬಿಟ್ಟು ಹೋಗಿ ಕಾಡ್ನಲ್ಲಿರಕ್ಕಾಗಲ್ಲ, ಈ ಪರಿಸರ ಬಿಟ್ಟು ಹೋಗಕ್ಕಾಗಲ್ಲ. ಕನಿಷ್ಠ ಪಕ್ಷ ನಿಮ್ಮನ್ನು ನೀವು ಸಜ್ಜುಗೊಳಿಸ್ಕೋಬೇಕು. ಅವಾಗ ಇಂಥ ವಿಷಯಗಳು ನಿಮ್ಮ ಮೇಲೆ ತುಂಬಾ ಪರಿಣಾಮ ಬೀರಲ್ಲ. ಹೇಗಾದ್ರೂ ಪರಿಣಾಮ ಆಗೇ ಆಗುತ್ತೆ. ಎಷ್ಟು ಆಗುತ್ತೆ ಅನ್ನೋದು ಪ್ರಶ್ನೆ. ಎಷ್ಟು ಪರಿಣಾಮ? ನಿಮ್ಮ ಮನೆಯಲ್ಲಾದ್ರೂ ಸುತ್ತಮುತ್ತ ಗಿಡಗಳಿರ್ಲಿ. ಜಾಗ ಇಲ್ಲ ಅಂದ್ರೆ ನಿಮ್ಮ ರೂಮ್ನೇ ತುಂಬಿಸಿ. ಇದು ತುಂಬಾ ವಿಚಿತ್ರವಾಗಿರೋ ಬೆಡ್ರೂಮ್ ಆಗ್ಬಿಡುತ್ತೆ. ಅರ್ಧ ರೂಫ್ ತೆಗೆದ್ಬಿಡಿ. ಅಯ್ಯೋ, ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ ಸದ್ಗುರು. ಸರಿ, ಹಾಗಾದ್ರೆ ಆ ಹಾಳಾದ ಗೋಡೆ ತೆಗಿರಿ. ಯಾವಾಗ್ಲಾದ್ರೂ ಸ್ವಲ್ಪ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳಲಿ. ಹೌದು, ಎಲ್ಲಾನು ಮುಚ್ಚಿಬಿಟ್ಟು ಒಂದು ಏರ್ ಕಂಡೀಷನರ್ ಯಾವಾಗ್ಲೂ ಬರ್ರಂತ ಓಡ್ತಾ ಇರೋದಲ್ಲ. ಇದು ಇನ್ನೊಂದು ವಿಷಯ. ನಿಮ್ಮ ಸುತ್ತ ಇರೋ ಶಬ್ದ ಕಂಪನಗಳು ನಿಮ್ಮ ಶರೀರನ ಪೂರ್ತಿ ಮೇಲೆ ಕೆಳಗೆ ಮಾಡ್ತಿವೆ, ಯಾವಾಗ್ಲೂ ಬರ್ರಂತ. ವಿಶೇಷವಾಗಿ ನಾನು ದೇಶದಿಂದ ಆಚೆ ಇದ್ದಾಗ, ಮುಖ್ಯವಾಗಿ ಅಮೆರಿಕಾದಲ್ಲಿ. ಯುರೋಪ್ನಲ್ಲಿ ಸ್ವಲ್ಪ ವಾಸಿ. ಅಮೆರಿಕದಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಗುಯ್ ಅಂತಿರುತ್ತೆ. ಅಂತ ನಿಲ್ಲೋದೇ ಇಲ್ಲ. ನಾನು ಇಲ್ಲಿಗೆ ಬಂದಾಗ ಹೆಂಗೆ ಅಂದ್ರೆ ಬರೀ ಶಾಂತಿ, ಜೀವ ಬಂದಂಗಾಗುತ್ತೆ. ಎಲ್ಲಾನು ಗುಯ್ ಅಂತ ಇದ್ರೆ ನೀವು
ಹೆಚ್ಚಿನ ಜನರಿಗೆ ಹಿಂಗಾಗ್ತಾ ಇದೆ ಅಂತ ಅರಿವಿಲ್ಲ. ಅವರು ದಿನದಲ್ಲಿ 8 ಗಂಟೆ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಅವರು ಪ್ರಾಕೃತಿಕ ವಾತಾವರಣದಲ್ಲಿ ಬದುಕ್ತಾ ಇಲ್ಲ ಅಂತ ಅರ್ಥ. ನಿದ್ದೆ ಮಾಡಿ ತಮ್ಮನ್ನು ತಾವು ಕಾಪಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರೋಗದಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಕ್ಕೆ, ಮಾನಸಿಕ ಕಾಯಿಲೆಯಿಂದ ರಕ್ಷಿಸ್ಕೊಳ್ಳಕ್ಕೆ, ಎಲ್ಲಾ ತರಹದ ಅಸಮತೋಲನದಿಂದ ರಕ್ಷಿಸಿಕೊಳ್ಳಕ್ಕೆ ನೀವು ನಿದ್ರೆ ಮಾಡ್ತೀರಾ. ದಿನದಲ್ಲಿ 8ರಿಂದ 10 ಗಂಟೆ ಅಂದ್ರೆ ಅರ್ಧ ಜೀವನ ನೀವು ಸತ್ತಂತೆ. ಸಾವು ಯಾವಾಗಲೂ ಒಳ್ಳೆ ಪರಿಹಾರ. ಆದರೆ ನಮಗ್ ಬೇಕಾಗಿರೋದು ಆ ಪರಿಹಾರ ಅಲ್ಲ. ನಾವು ಹುಡುಕ್ತಾ ಇರೋದು ಜೀವಂತ ಪರಿಹಾರ, ಮುಗಿಸ್ಬಿಡೋ ಪರಿಹಾರ ಅಲ್ಲ. ಏನನ್ನಾದ್ರೂ ಕೊನೆಗೊಳಿಸಿದ್ರೆ ಅದು ಬಗೆಹರಿದಂತೆ ಅಲ್ವಾ? ಬಗೆಹರಿತೋ ಇಲ್ವೋ? ಬಗೆಹರಿದಂತೇನೆ ಅದು. ಆದ್ರೆ ನಮಗ್ ಬೇಕಾದ ರೀತಿಲಲ್ಲ. ನಮಗಿಲ್ಲಿ ಜೀವಂತವಾಗಿದ್ದುಕೊಂಡು ಪರಿಹರಿಸ್ಕೊಳ್ಬೇಕು. ಹಾಗಾದ್ರೆ ಇದು ಆಗ್ಬೇಕು ಅಂದ್ರೆ ಸಾಧ್ಯ ಇದೆ. ನೀವು ವಿಚಿತ್ರವಾಗಿ ಕಾಣಬಹುದು, ನನಗೂ ವಿಚಿತ್ರವಾಗೇ ಕಾಣಿಸುತ್ತೆ. ಆದ್ರೆ ನೀವು ಮಲಗೋ ಜಾಗದಲ್ಲಿ ಯಾವುದಾದ್ರೂ ಗಿಡಗಳನ್ನ ತಂದಿಡಿ. ನೀವು ನಡೆದಾಡುವಾಗ ಮನುಷ್ಯರನ್ನ ಬಿಟ್ಟು ಬೇರೆ ಜೀವಿಗಳ ಬಗ್ಗೆ ಕೂಡ ಅರಿವಿರಬೇಕು. ಹೆಚ್ಚಿನ ಜನರಿಗೆ ಬೇರೆ ಮನುಷ್ಯರ ಅರಿವು ಇರೋಲ್ಲ. ಅದಕ್ಕೆ ನಿಮಗೆ ನೆನಪಿಸಿದ್ದೀನಿ, ಏನೇನ್ ಜೀವಂತವಾಗಿದೆಯೋ ಅದರ ಬಗ್ಗೆ ಪ್ರಜ್ಞೆ ಇರಬೇಕು. ಮರ, ಗಿಡ, ಒಂದು ಹುಲ್ಲು ಕಡ್ಡಿ, ಜಿಗಿತಾ ಇರೋ ಮಿಡತೆ, ನಿಮಗಿಷ್ಟ ಇಲ್ಲದೆ ಇರೋ ಜನ ನಿಮ್ಮನ್ನ ಹಾದು ಹೋಗೋದು, ಎಲ್ಲಾದ್ರ ಬಗ್ಗೆನೂ ನೀವು ಜೀವಂತವಾಗಿರ್ಬೇಕು. ಓ, ನಾ ಮರನ ಪ್ರೀತಿಸ್ತೀನಿ ಅಂತೆಲ್ಲ ಮಾಡೋದು ಬೇಡ. ನೀವೇನು ಮರನ ಪ್ರೀತಿಸ್ಬೇಕಾಗಿಲ್ಲ. ಅದರಿಂದ ನಿಮ್ಮ ಪೋಷಣೆ ಆಗ್ಬೇಕು. ಬದುಕೋದಕ್ಕೆ ಅದೊಂದೇ ಮಾರ್ಗ. ನಿಮ್ಗಿಷ್ಟ ಇದೆಯೋ ಇಲ್ವೋ, ಇವಾಗ್ಲೂ ನಿಮ್ಮನ್ನದು ಪೋಷಿಸ್ತಿದೆ. ಅರಿವು ಇಟ್ಕೊಂಡು ಮಾಡಿದ್ರೆ ಎಲ್ಲಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಸುತ್ತಮುತ್ತ ಇರೋ ಎಲ್ಲದರ ಬಗ್ಗೆ ಜಾಗೃತರಾಗಿದ್ರೆ, ಯಾವುದೇ ಭೇದ ಭಾವ ಇಲ್ಲದೆ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣ ಆಗಬಹುದು. ಖಂಡಿತವಾಗಿ ಬೆಳಗ್ಗೆ ಮಾಡೋ ಹಠಯೋಗ, ಕ್ರಿಯಾ ಇವೆಲ್ಲ ಸಹಾಯ ಮಾಡುತ್ತೆ. ಮತ್ತು ಪ್ರಾಣ ಪ್ರತಿಷ್ಠೆ ಮಾಡಿದ ಪವಿತ್ರವಾದ ಸ್ಥಳಗಳೂ ಇವೆ. ಈ ತರಹ ತುಂಬಾ ಇದೆ. ಒಂದು ಮುಖ್ಯ ಕಾರಣ ಅಂದ್ರೆ ಮನುಷ್ಯರ ಚಟುವಟಿಕೆಯ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೇನೆ. ಒಂದು ದಿನದಲ್ಲಿ ಸರಾಸರಿಯಾಗಿ ಸಾಮಾನ್ಯ ಜನರು ಎಷ್ಟು ದೈಹಿಕ ಚಟುವಟಿಕೆ ಮಾಡ್ತಿದ್ರೋ, ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರೋ ಅದಕ್ಕೆ ಹೋಲಿಸಿದ್ರೆ ಈಗಿನ ಕಾಲದಲ್ಲಿ ನಾವುಗಳು ಮಾಡ್ತಿರೋ ದೈಹಿಕ ಚಟುವಟಿಕೆಯ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ. ಇಷ್ಟು ಕಡಿಮೆ ಚಟುವಟಿಕೆ ಇಟ್ಕೊಂಡು ನಮ್ಮ ವ್ಯವಸ್ಥೆನ ಸಮತೋಲನದಲ್ಲಿ ಇಟ್ಕೊಳ್ಳೋದು ಕಷ್ಟ. ಅದರಿಂದ ಚೂರು ಏರ್ಪೇರಾದ್ರೆ ಹೋಗಿ ಮಲ್ಕೋಬೇಡಿ. ಸ್ವಲ್ಪ ಏರ್ಪೇರ್ ಅನ್ಸಿದ್ರೆ ಏಳಿ, ಚಟುವಟಿಕೆಗಳಲ್ಲಿ ಧುಮುಕಿ. ಎಲ್ಲೆಲ್ಲಿ ಹುರುಪಿನಿಂದ, ಸಂತೋಷದಿಂದ ಕೆಲಸ ನಡೀತಾ ಇದೆಯೋ ಅದರೊಳಗಡೆ ಧುಮುಕಿ. ಅದರೊಳಗೆ ಧುಮುಕಿ ಜಾಸ್ತಿ ಮಾಡಿ ಆರೋಗ್ಯ ಕೆಡ್ತಾ ಇದೆ ಅಂತ ಅನ್ಸಿದ್ರೆ ನಿಜವಾಗ್ಲು. ಯಾಕೆ ಅಂದ್ರೆ ನೀವು ಹಿಂದಕ್ಕೆ ಹೆಜ್ಜೆ ಇಟ್ರೆ ಆ ಕಾಯಿಲೆಯ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದೀರಾ. ತುಂಬಾ ಅನಾರೋಗ್ಯ ಇದ್ರೆ ಅದು ಬೇರೆ ವಿಷಯ. ಆದ್ರೆ ನಾವೀಗ ಗ್ರಂಥಿಗಳ ವಿವಿಧ ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಥದಕ್ಕೆ ಚಟುವಟಿಕೆ ಒಂದು ಸರಳವಾದ ಪರಿಹಾರ. ಚಟುವಟಿಕೆ ಅಂದ್ರೆ ನ್ಯೂಯಾರ್ಕ್ನಲ್ಲಿರೋರ್ಗೆ ಹೇಳ್ತಾ ಇದ್ದೀನಿ, ಚಟುವಟಿಕೆ ಅಂದ್ರೆ ನಿಮ್ ಕೈಯಲ್ಲಿ ಆ ಹೆಲ್ತ್ ಬ್ಯಾಂಡ್ ಕಟ್ಕೊಂಡು 10 steps, 12 steps. ಇದು ಮಾಡಬೇಡಿ. ಚಟುವಟಿಕೆ ಅಂದ್ರೆ ಇದಲ್ಲ. ಈ ಥರ ಎಲ್ಲ ಮಾಡಿದ್ರೆ ಹುಷಾರ್ ತಪ್ಪೋದು ಜಾಸ್ತಿ ಆಗುತ್ತೆ. ಸುಮ್ಮನೆ ಹಾಗೆ ಖುಷಿಯಿಂದ ಏನಾದರೂ ಮಾಡಿ, ಸಂತೋಷದಿಂದ ಜೀವಂತವಾಗಿರಿ. ಚಟುವಟಿಕೆ ಅಂದ್ರೆ ಇಲ್ಲೇ ಕೂತ್ಕೊಂಡು ನಿಮಗೆ ಖುಷಿಯಿಂದ ಜೀವಂತವಾಗಿರೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಹಾಗೆ ಹೋಗಿ ಆಡಿ, ಆಟ ಆಡಿ, ಸುತ್ತಲೂ ಸುಮ್ಮನೆ ಓಡಿ. ನಡೀತಾ ಇರಬೇಕಾದ್ರೆ ಮಿಡತೆಯನ್ನು ಅನುಕರಿಸಿ, ಪ್ರಯತ್ನಿಸಿ. ಯಾಕೆ ನೀವಿದ್ನ ಮಾಡೇ ಇಲ್ವಾ? ಇದೇ ನಿಮ್ಮ ಸಮಸ್ಯೆ. ನೀವೀಗ ಹೋಗುವಾಗ ನಾನು ನೋಡ್ತೀನಿ. ಯಾಕೆ ಅಂದ್ರೆ ಇಲ್ಲೆಲ್ಲ ಹುಲ್ಲಿದೆ. ಮಿಡತೆ ತರ ಹೋಗಿ ನೋಡೋಣ. ಅವಾಗ ನೋಡಿ ನಿಮ್ಮೊಳಗೆ ಎಷ್ಟು ಜೀವಕಳೆ ಬರುತ್ತೆ ಅಂತ. Essentially, your fundamental problem is you have become bloody serious about your life. ಮೂಲಭೂತವಾಗಿ ನಿಮ್ಮ ಪ್ರಧಾನವಾದ ಸಮಸ್ಯೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ನಿಮಗೆ ಮತ್ತೆ ನೆನಪು ಮಾಡಬೇಕು, ನೀವು ಹೇಗಿದ್ರೂ ಸಾಯ್ತೀರಾ.
ಇಷ್ಟು ಗಂಭೀರವಾಗಿರಬೇಡಿ, ಯಾಕೆಂದ್ರೆ ಇದು ಬಹಳ ಬೇಗ ಮುಗ್ದು ಹೋಗುತ್ತೆ. ನೀವು ಹಿಡಿತವನ್ನ ಸಡಿಲಗೊಳಿಸ್ಬೇಕು. ಈಗಲೇ ಸಡಿಲಗೊಳಿಸಿದ್ರೆ ಆ ಕೊನೆ ಸೀನ್ ಬೇರೆ ರೀತಿಯಾಗಿರುತ್ತೆ. ಇಲ್ಲ ಅಂದ್ರೆ ಜನರು ನೋಡೋದು ಅದೇ ನಿಮ್ಗಾಗೋ ದೊಡ್ಡ ವಿಷಯ. ಸಾಯೋವಾಗ ಹಿಡಿತನ ಸಡಿಲಿಸಿದ್ರಿ, ಇವಾಗಲೇ ಹಿಡಿತನ ಸಡಿಲಿಸಿದ್ರೆ ನಿಮ್ಮ ಜೀವನ ಅತ್ಯದ್ಭುತವಾಗಿ ನಡೆಯೋದನ್ನ ನೋಡ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.